ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮವಾದ ಹಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ ಚಾಮರಾಜನಗರದ ವತಿಯಿಂದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ, ಸಾರ್ವಜನಿಕರ ಅಹವಾಲುಗಳ ಸ್ವೀಕಾರ ಹಾಗೂ ಪರಿಹಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಪ್ರಮುಖವಾಗಿ ಕಾಡಂಚಿನ ಗ್ರಾಮದಲ್ಲಿನ ರೈತರ ಜಮೀನುಗಳ ಮೇಲೆ ಕಾಡು ಪ್ರಾಣಿಗಳ ಹಾವಳಿ, ದಾಳಿ ಮತ್ತು ಬೆಳೆನಾಶದ ಬಗ್ಗೆ ಹಾಗೂ ಅರಣ್ಯ ನಿವಾಸಿಗಳಾದ ಗಿರಿಜನರ ಸಮಸ್ಯೆ, ಗಡಿಯಲ್ಲಿ ನಕ್ಸಲ್ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳು ಮಾಹಿತಿ ಪಡೆದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹೋ, ಉಪವಿಭಾಗ ಅಧಿಕಾರಿ ಮಹೇಶ್, ತಹಸೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯಿತಿ ಸಿಇಒ ರಾಮಲಿಂಗಯ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹೆಣ್ಮಕ್ಳು ಕೊಡಂಗಿಲ್ಲ, ನಾನು ಗಂಡು ಮಕ್ಕಳು ಕೊಡಂಗಿಲ್ಲ, ನನಗರ್ಧ ನಿನ್ಗರ್ಧ ಅಂತ ಹೆಣ್ಮಕ್ಳು ಕೊಡಬೇಕಂತ ಹೆಣ್ಮಕ್ಳು ಬಂದಾಗ ಈಗ ನಾವು ಜಮೀನು ಹಂಚಿಕೊಂಡು ನನ್ನ ತಂದೆಯವರ ಜಮೀನವ್ರು ಖರ್ಚಿ ತಗೊಂಡು ಕಟ್ಟಾಗಿ ತಗೊಂಡು ಎದುರಿಸ್ತಾರೆ. ಯಾಕಂದ್ರೆ ನಮ್ಮ ಮಗಂದು 225 ಎಕರೆ ಪ್ಲಾಟ್ ಹಾಕ್ತಿಬಿಡಿ ನಿಮ್ಮ ಕಂದಾಯ ಇಲಾಖೆಗೆ. ಅದರಲ್ಲಿ 204 ಎಕರೆನ ಅರಣ್ಯ ಇಲಾಖೆಗೆ ಅವತ್ತು ಕೊಟ್ಟಿದ್ದಾರೆ. ನಮ್ಗೆ 27 ಸಿದ್ಧಪುರ ಅಂತ ಅಲ್ಲಿ ನಮಗೆ ಇವರು ಅರಣ್ಯ ಇಲಾಖೆಯವ್ರ ಸಮಸ್ಯೆ ಅವರು ನಾವು ಹೋಗಿ ಉಳಿಮೆ ಮಾಡ್ತಾ ಸಾಗುವಳಿ ಇದೆ ಮತ್ತು RTC ಇದೆ, MR ಇದೆ ಮತ್ತು 5 ವಾರ ಕಾಪಿ ಎಲ್ಲ ಡಾಕ್ಯುಮೆಂಟ್. ಈಗ ಸಾಗುವಳಿ ಮಾಡಕ್ಕೆ ಅವರು ಜಮೀನು ಒಳಗಡೆ ಬಿಡ್ತಾರೆ, ಮಾಡ್ತಾರೆ. ಸಮುದಾಯ ಆರೋಗ್ಯಕ್ಕೆ ಇರಬೇಕು ಉಳಿಕೆ ಅಂತ ನಮ್ಮ ತುಂಬ ಜನ ತುಂಬ ಒಳ್ಳೆ ಜನ ಮೇಡಮ್. ಇಂಥ ಜನ ಪುಣ್ಯ ಮಾಡಬೇಕು. ನಾವು ಎಲ್ಲ ಯಾರು ಕೇಳಿಲ್ಲ ಮೇಡಮ್, ಅಂಗಳದವರು ಯಾವ ಅಧಿಕಾರಿಗೂ ತೊಂದರೆ ಪಟ್ಟವರಲ್ಲ. ಇಲ್ಲಿ ಒಂದು GH ಇಲ್ಲ ಮೇಡಮ್, ಒಬ್ಬರೇ ಡಾಕ್ಟರ್ ಇದ್ದಾರೆ ಪಾಪ, ಒಳ್ಳೆ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಮೇಡಮ್. ನರ್ಸ್ಗಳಿಲ್ಲ ಮೇಡಮ್, ಆಮೇಲೆ ಒಂದು ಇವರು ಇಲ್ಲ ಮೇಡಮ್, ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಯಾರೂ ಇಲ್ಲ, ಪಾರ್ಕ್ ಅಂತ ಬರ್ತಾರೆ ಮೇಡಮ್. ಆಮೇಲೆ ಭಾನುವಾರ ಜನಗಳಿಗೆ ರೋಗ ಬರಬಾರ್ದು, ಕಾಯಿಲೆ ಬರಬಾರ್ದು ಅಂತ ಏನಾದ್ರು ಇದೀವಿ ಮೇಡಮ್. ಭಾನುವಾರ ಬೀಗ ಹಾಕೊಂಡು ಹೋಗಿರ್ತೀವಿ ಮೇಡಮ್. ಭಾಳ ಸಮಸ್ಯೆ ಇದೆ ಮೇಡಮ್. ಅದರಿಂದ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಯಾರು ಹಾಕೊಡ್ತಾರೆ, ನರ್ಸ್ ಇಲ್ಲ, ಒಬ್ಬರೇ ಮೇಡಮ್ ಇರೋದು. ಭಾಳ ಕಷ್ಟ ಇದೆ. ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಕ್ಯೂ ನಿಂತಿದ್ರೆ ಮೇಡಮ್. ಅದು ಕೇಳಿ ಡಾಕ್ಟ್ರಿಗೆ ಹೋಗಿ ಕೇಳಿ ಟೋಕನ್ ಕೊಡ್ತಾರೆ, ಕ್ಯೂ ನಿಂತಿದ್ರೆ ಜನರು ಸಾಕಾಗ್ತದೆ ಮೇಡಮ್. ವಯಸ್ಸಾಗೋರೆಲ್ಲ ಬರ್ತಾರೆ. ಈ ಆ ಕಾಲದಿಂದ ಅಂಗಡಿ ಜನ ಒಬ್ಬರು ಕಿರಿಕ್ ಮಾಡಿದವ್ರಲ್ಲ. ನಾವು ಭಾರಿ ಪುಣ್ಯ ಮಾಡಿದ್ವಿ ಅನಿಸ್ತೇವೆ ಒಬ್ಬರಿಗೆ. ಅದಕ್ಕೆ ನಮಗೆ ಯಾರು ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿ ವರ್ಗದವರು ಮಂಗಳೂರು ಒಬ್ಬರಿಗೆ ಯಾವ ಹಾಸ್ಪಿಟ್ಲ್ PH ವರೆಗೆ ಕೊಡ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಗೋಪಾಲಪುರದ CSC ಮಾಡಿಬಿಟ್ಟು ಯಾವುದೋ ಒಂದು ಮಾಡಿ ಕೊಡ್ತಾರೆ, ಚಿಕ್ಕ ಮೇಲೆ ಜನರೇ ಹೋಗಲ್ಲ. ಅಲ್ಲಿ ಸರ್ಕಾರ ಜಾಗ ಐತೆ ಮೇಡಮ್, ಕೊಟ್ಟು ಬಾಡಿಗೆ ಉಳಿತಾ. ಈ ಅಂಗಳದಲ್ಲಿ ಇದು ಪಾಪ್ಯುಲೇಷನ್ ಡಾಕ್ಟರ್ ಇದ್ದಾರೆ. PSC ಕೂಡ ಬರುತ್ತೆ, ಎರಡು PSC ಇಲ್ಲೇ ಇದೆ. ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, 4 days ಬರ್ತಾರೆ. 2 days ಚಂದ್ರಬಾಬು ನಾವು 3 ದಿನ ಮೇಡಮ್, ವಾರದಲ್ಲಿ 3 ದಿನ 4 days ಮೇಡಮ್. ಅವರು RBS ಮಾಡ್ತಾರೆ, ಮಾಡ್ತಾರೆ, ಮತ್ತು ಏನು ಚೆನ್ನಾಗಿ ವರ್ಕ್ ಮಾಡ್ತಾರೆ ಮೇಡಮ್. ನರ್ಸು ಟ್ರಾನ್ಸ್ಫರ್ ಆದರು, ಸೊ ಬೇಗದಿಂದ ಒಬ್ಬರು ಹಾಕ್ಬಿಟ್ಟಿದ್ದೀವಿ. ಇಬ್ಬರು ಮಾಡಿದ್ದಾರೆ. ಇಲ್ಲ ಇಬ್ಬರು ಬಂದಿಲ್ಲ ದಿನ ಬರ್ತೀನಿ ನಾನು. ಇಲ್ಲ ಇಬ್ಬರು ಹಾಕಿದ್ದೀನಿ. ಪೇಷಂಟ್ ಜಾಸ್ತಿ ಇದೆ, ಸೊ ಅವ್ರಿಗೆ ಡೇನಲ್ಲೇ ಇಬ್ಬರು ನೋಡ್ತಾ ಇದ್ದಾರೆ. ಇನ್ನೊಬ್ರಿಗೂ ಬೇಕಾಗ್ತದೆ. ನೋಡಿ ಇವ್ರ ತಂದೆಯವರ ನಿಮ್ಮ ತಂದೆನಾ? ಯಾರೇ ನೋಡಿದ್ದೀರಾ? ಇದು ಕೃಷಿ ಮಾಡಿದ್ದೀರಾ? ಹಾಂ
ಚಂಡಿ ಖಾತೆಗೆ ಎಲ್ಲದನ್ನು ಮಾಡ್ಬೋದು. ಎಷ್ಟು ದಿನ ಆಗುತ್ತೆ? ಚೆಕ್ ಲಿಸ್ಟ್ ಅಲ್ಲಿ ಆದ್ಮೇಲೆ 15 ಡೇಸ್ ಅಲ್ಲಿ ಮಾಡ್ಕೊಡ್ತೀರಾ? ನೋಡಿ 3ನೇ ತಾರೀಕು ಶುರು ಮಾಡ್ತಾರೆ. 8ನೇ ತಾರೀಕು ತನಕ ಅದು ಸಾಫ್ಟ್ವೇರ್ ಬಂದ್ ಮಾಡಿದ್ದಾರೆ ಮೇಂಟೆನೆನ್ಸ್ಗೆ ಅಂತ ಸರ್ಕಾರ ಮಟ್ಟದಲ್ಲಿ. ಸೊ 15 ದಿನದಲ್ಲಿ ಅಂದ್ರೆ ಈಗ ಜುಲೈ 20 ಒಳಗಡೆ ಆಗುತ್ತೆ. ಅಕಸ್ಮಾತ್ ಚೆಕ್ ಪೋಸ್ಟ್ ಅಲ್ಲಿ ಫಾರೆಸ್ಟ್ ಅವರು ಕೂಡ ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಪ್ರತಿ ವೆಹಿಕಲ್ಗೆ ಔಟ್ ಆಫ್ ಸ್ಟೇಟ್ ಅದನ್ನು ನಮ್ಮ ಪಂಚಾಯತಿಗೆ ಕೊಟ್ಟರೆ ನಮಗೇನೆ ರೆವಿನ್ಯೂ ಜನರೇಟ್ ಆಗುತ್ತೆ, ನಮ್ಗೆ ಅನುಕೂಲ ಕೂಡ ಆಗುತ್ತೆ. ಈಗ ಅವ್ರು ಬರ್ತಾ ಇರೋ ದುಡ್ಡನ್ನ ಏನು ಮಾಡ್ತಾ ಇದ್ದಾರೆ ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತಾರೆ, ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಜೊತೆಗೆ ಇಲ್ಲಿ ತುಂಬ ಅಕ್ರಮವಾಗಿ ರೆಸಾರ್ಟ್ ನಡೀತಾ ಇದೆ ಅಂಗಳದಲ್ಲಿ. ಒಂದು ಮ್ಯಾಂಗೋ ಫೈರ್ ಇರ್ಬೋದು, ಮ್ಯಾಂಗೋ ಫೈರ್ ಗಿರೀಶ್ ಬಾಬು ಸನ್ ಬ್ರೀಜ್ ಅಂತ ಇದೆ. ಸನ್ ಬ್ರೀಜ್ ಆಕ್ಚುಲಿ ಸನ್ ಬ್ರೀಜ್ ಅಂತ ರೆಸಾರ್ಟ್ ನಡೀತಾ ಇದೆಯಲ್ಲ, ಅಲ್ಲಿ ತುಂಬ ಫಾರೆಸ್ಟ್ ಉತ್ತಮವಾಗಿದೆ. ಅಲ್ಲಿ ಯಾವುದೇ ಕೂಡ ಸರ್ವೆ ಆಗಿಲ್ಲ, ತುಂಬ ಅನೈತಿಕವಾಗಿ ತುಂಬ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಒಳಗಡೆ. ಇದು ಒಂದು ವಿಚಾರ. ಎರಡನೇದಾಗಿ ನಮ್ಮ ಗುಂಡ್ಲುಪೇಟೆ ಸ್ಟೇಷನಲ್ಲಿ PA ಸ್ಟೇಷನ್ ಇದೆ, ಸ್ಟಾಫ್ ಕೂಡ ತುಂಬ ಕಡಿಮೆ ಇದೆ ಅಲ್ಲಿ. ಜೊತೆಗೆ ಟ್ರಾಫಿಕ್ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅಲ್ಲಿ. ಜೊತೆಗೆ ಟ್ರಾಫಿಕ್ ಪೊಲೀಸ್ ಕೂಡ ನಮ್ಗೆ ಬೇಕಾಗಿದೆ ಅಲ್ಲಿಗೆ. ಜೊತೆಗೆ ಸ್ಟಾಫ್ ಕೂಡ ರಿಕ್ವೈರ್ಮೆಂಟ್ ಇದೆ. ಇದು ಇನ್ಸ್ಟ್ರೂಮೆಂಟ್ ವಿಚಾರ. ಇದು ಉತ್ತರ ಬೇಕು. ಇದು ಎಂಟ್ರಿ ಕಲೆಕ್ಷನ್ ಗ್ರೀನ್ ಎಂಟ್ರಿ ಅಂತ ಸ್ಟೇಟ್ ಲೆವೆಲ್ ಒಂದು ಆರ್ಡರ್ ಮಾಡಿದ್ರು PCF ಅವರು. ಟೈಗರ್ ರಿಸರ್ವ್ ಎನಿ ಪಾರ್ಕ್ ಎಂಟ್ರಿ ಮಾಡಬೇಕಂದ್ರೆ PCF ಅವ್ರಿಗೆ ಅಧಿಕಾರ ಇದೆ ಎಂಟ್ರಿ ಕಲೆಕ್ಟ್ ಮಾಡಬೇಕು. ಅದೇ ಅಮೌಂಟಿಂದ ನಾವು ಪ್ರತಿ ಚೆಕ್ ಪೋಸ್ಟಲ್ಲೂ 4 ಜನ 5 ಜನ ಇಟ್ಬಿಟ್ಟು ಪ್ಲಾಸ್ಟಿಕ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋದೆಲ್ಲ ತುಂಬ ಇಶ್ಯೂ ಆಗ್ತದೆ, ನ್ಯಾಷನಲ್ ಇಶ್ಯೂ ಆಗುತ್ತೆ. ಅನಿಮಲ್ ಪ್ಲಾಸ್ಟಿಕ್ ಅಂದರೆ ಸೊ ವಿ ಆರ್ ಕೀಪಿಂಗ್ ಎಂಟೈರ್ ಕ್ಲೀನ್ ಪ್ಲಾಸ್ಟಿಕ್. ಮತ್ತು ಎಲ್ಲ ಅದು ಮನಿ ಬಂದು ಫೌಂಡೇಶನ್ ಬಂದು ಆರ್ಡರ್ ಇದೆ. ಬಂಡೀಪುರ ಆಕ್ಚುಲಿ ವ್ಯವಸ್ಥಿತವಾಗಿ ಕಲೆಕ್ಟ್ ಆಗ್ತಾ ಇದೆ. ಇವರು ತುಂಬಾ ಫೈನಾನ್ಷಿಯಲಿ ಸೆಲ್ಫ್ ಸಸ್ಟೈನಬಲ್ ಕೂಡ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನೀವು ಬಂಡೀಪುರದಲ್ಲಿ ನೋಡಿದ್ರೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ಆಂಬುಲೆನ್ಸ್ ಕೂಡ ಮಾಡಿದ್ದಾರೆ. ಸಾರ್ವಜನಿಕ ಇದಕ್ಕೆ ಬಳಸೋದಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ಲಾಸ್ಟಿಕ್ ಕ್ಲೀನಿಂಗು ಮತ್ತೆ ಹೋಮ್ಗಾರ್ಡ್ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಾನು ಮಧ್ಯಾಹ್ನ ಇದ್ದೀವಿ ಹ್ಯಾವಿಂಗ್ ಮೀಟಿಂಗ್ ವಿತ್ DCF ಬಂಡೀಪುರ. ಆ ಟೈಮ್ನಲ್ಲಿ ಡಿಟೈಲ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಪಂಚಾಯತ್ಗೆ ಕೊಡೋದಕ್ಕೆ ಸರ್ಕಾರಿ ಆದೇಶ ಆಗಬೇಕು, ಆ ಥರ ಒಂದು ಜಸ್ಟಿಫಿಕೇಶನ್ ಇದೆ. ಪಂಚಾಯತ್ಗೆ ಇಷ್ಟು ಪ್ರತಿಷ್ಠ ಕೊಡಬೇಕು ಅಂತ ನಾವು ಒಂದು ಪ್ರಪೋಸಲ್ ಕಳಿಸ್ಬೋದು. ಅದು PCCF ಹಂತದಲ್ಲಿ ಮಾಡೋಣ. ಇದೇ ಥರ ಮೇಡಮ್ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಅಂತ ಇದೆ, ಅದು ಕೂಡ ಫಾರೆಸ್ಟ್ ಝೋನ್ ಇದೆ. ಅಲ್ಲಿ ಕೂಡ ಪಂಚಾಯತಿ ವ್ಯಾಪ್ತಿಗೆ ಎಲ್ಲರೂ ಕಲೆಕ್ಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಆಯ್ತಪ್ಪ, ಅದನ್ನು ಇಲ್ಲಿ ಮಾಡೋದಕ್ಕೆ ನಾವು ಪ್ರಪೋಸಲ್ ಮಾಡೋಣ. ಈ ವಿಚಾರವಾಗಿ ನಾನು ತುಂಬ ಗ್ರಾಮ ಸಭೆಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ನೋಟಿಸ್ ಮಾಡಿದ್ರೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ PDO ಅವರು. ಈಗ ನಮಗೆ ಇವತ್ತು ನಡೀತಿರೋ ಪ್ರೋಗ್ರಾಮ್ಗೆ ನೋಟಿಸ್ ಮಾಡಿಲ್ಲ, ನಮ್ಮ ಕಡೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಈಗ ಮಾಡಿದಾರ ಮಾಡಿ ನೋಡೋದು ನಮ್ಗೆ ಅನುಮಾನಕ್ಕಾಗ್ತಾ ಇದೆ. ಈ ವಿಚಾರಗಳು ರೆಸಾರ್ಟ್ ಬಗ್ಗೆ ಮಾತಾಡಿದ್ದೀವಿ, ಸಾಮಾನ್ಯ ಸಭೆಗಳಲ್ಲಿ ಮಾತಾಡಿದ್ದೀವಲ್ಲ, ನೀವು ಅದ್ರ ಬಗ್ಗೆ ವೈಲೇಷನ್ಸ್ ಇದೆಯಾ, ರಿಪೋರ್ಟ್ ಆಗಿದೆಯಾ, ಇದರಲ್ಲಿ ವೈಲೇಷನ್ಸ್ಗೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿ. ಮ್ಯಾಂಗಿಫೆರಾ ಮೇಡಮ್ ಅದು ವ್ಯಾಲಿಡೇಷನ್ ಆಗಿಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಟೆಂಡರ್ಗೆ ಬರುತ್ತೆ ಮೇಡಮ್. ಅದಿನ್ನು ನಮಗೆ ಪಂಚಾಯತಿಗೆ ಅಸೆಸ್ಮೆಂಟ್ಗಾಗಿ ವ್ಯಾಲಿಡೇಷನ್ ಏನೂ ಆಗಿಲ್ಲ. ಅದು ಕೋರ್ಟ್ ಸ್ಟೇ ಆರ್ಡರ್ ಮೇಲೆ ಅವಾಗಿಂದು ಫಂಕ್ಷನ್ ಆಗ್ತಿದೆ ಮೇಡಮ್. ಸರ್ಪ್ರೈಸ್ ಅಂತ ಮೇಡಮ್ ಅದು ನಮಗೆ 2008 ಮೇಡಮ್ ನಮಗೆ ಕನ್ವರ್ಷನ್ ಆಗಿ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿದೆ ಮೇಡಮ್. ಅದು ಫಂಕ್ಷನ್ ಆಗ್ತಿದೆ. ಅದೇ ಸ್ವಲ್ಪ ಅದು ಫಾರೆಸ್ಟ್ ಒತ್ತುವರಿ ಇದೆ ಅಂತ ನಮ್ಮದು ಇದಿಲ್ಲ ಮೇಡಮ್. ವ್ಯಾಲಿಡೇಷನ್ ಆಗಿ ನಮ್ಮ ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ಏನು ಮ್ಯಾಂಗಿಫೆರಾ ಅಂತ ಇದೆ, ಅವರೇ ಜನಸಂಪರ್ಕ ಸಭೆ ಮುಗಿದ ಮೇಲೆ ತಾವು ಖುದ್ದಾಗಿ ವಿಸಿಟ್ ಮಾಡಿ ಏನಿದೆ ಅಂತ ಅಲ್ಲಿ ದಾಖಲಾತಿ ತಗೊಳ್ಳಿ. ಕನ್ವರ್ಷನ್ ಆಗಿರೋದ್ರೆ ಇಮಿಡಿಯೇಟ್ಲಿ ರದ್ದು ಮಾಡಿ ಟೇಕ್ ಕ್ರಿಮಿನಲ್ ಆಕ್ಷನ್ ರಿಪೋರ್ಟ್ ಮಾಡಿ. ಇನ್ನು ಏನು ಇವ್ರದ್ದು ಅಸೆಸ್ಮೆಂಟ್ ಆಗಿದೆ, ಅದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ವಿಸಿಟ್ ಮಾಡಿ ಸರ್ವೆ ಮಾಡಿಸಿ ACF ಅವ್ರ ಜೊತೆ ಕರ್ಕೊಂಡು ಹೋಗಿ ಸರ್ವೆ ಮಾಡಿ ರಿಪೋರ್ಟ್ ಮಾಡಿ. ದಯವಿಟ್ಟು ಇವತ್ತು ಮಧ್ಯಾಹ್ನನೇ ACF ಅವರು AC ಅವರು ಎರಡೂ ಕಡೆ ವಿಸಿಟ್ ಮಾಡಿ ಕ್ರಮ ಕೂಡ ತೆಗೆದುಕೊಂಡು ರಿಪೋರ್ಟ್ ಮಾಡಬೇಕು. ಎರಡನೇದು ಪೊಲೀಸ್ ಸ್ಟೇಷನ್ ಹೇಳ್ತಾ ಇದ್ದೀರಿ ಇಲ್ಲಿ ಟ್ರಾಫಿಕ್ ಆಕ್ಚುಲಿ ಇದು ಟ್ರಾಫಿಕ್ ಸಮಸ್ಯೆ ಕೂಡ ಇದೆ, ಟ್ರಾಫಿಕ್ ರಿಕ್ವೈರ್ಮೆಂಟ್ ಕೂಡ ಇದೆ. ಬಟ್ ರಿಪೇರೆಂಟ್ದು ಒಂದು ಗೈಡ್ ಲೈನ್ ಇದೆ, ಎಷ್ಟೊಂದು ಕೇಸ್ ಆಗ್ಬೋದು, ಎಷ್ಟೊಂದು ಕಟ್ಟಲ್ ನಾನ್ ಕಟ್ಟಲ್ ಕೇಸ್ ಆಗ್ಬೋದು. ಆ ಪ್ರಕಾರ ನಾವೇ ಕೂಡ ಅನ್ಕೊಂಡಿದ್ದೀವಿ. ಗುಡ್ಲುಪೇಟೆ ಮತ್ತು ಬೇಗೂರು ಎಲ್ಲ NH ಸೇರಿ ನಾವೇ ಒಂದು